ಸಂತೇಮರನಹಳ್ಳಿ ಮಹದೇಶ್ವರ ದೇವಸ್ಥಾನದಲ್ಲಿ ಜನಜಾತ್ರೆ. ಭೀಮನ ಅಮಾವಾಸ್ಯೆ ಪ್ರಯುಕ್ತ ಸಂತೇಮರನಹಳ್ಳಿಯ ಶ್ರೀ ಮಲೆ ಮಹದೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಅನ್ನಸಂತರ್ಪಣೆ ಅದ್ದೂರಿಯಾಗಿ ಜರುಗಿತು. ಭೀಮನ ಅಮಾವಾಸ್ಯೆ ಅಂಗವಾಗಿ ದೇವಸ್ಥಾನದಲ್ಲಿ ಬುಧವಾರದಿಂದಲೇ ಪೂಜಾ ಕೈಂಕರ್ಯಗಳು ಆರಂಭವಾಗಿದ್ದು, ಇಂದು ಬೆಳಗ್ಗೆ ದೇವರಿಗೆ ಅಭಿಷೇಕ ಮಾಡಿ ಭಕ್ತರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಮಲ್ಲನ ಮೂಲೆ ಮಠದ ಶ್ರೀಗಳು ಅನ್ನಸಂತರ್ಪಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವಿವಿಧ ಮಠಾಧೀಶರು ಭಾಗವಹಿಸಿದರು. ಸಹಸ್ರಾರು ಭಕ್ತರು ಬಂದು ದೇವರ ದರ್ಶನವನ್ನು ಪಡೆದು ಪ್ರಸಾದ ಸ್ವೀಕರಿಸಿ ಪುನೀತರಾದರು. ಜನಜಂಗುಳಿ ನಡೆದಿತ್ತು. ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಯಿತು. ಅರ್ಚಕ ವಾಗೇಶ್ ಆರಾಧ್ಯ ಮಾತನಾಡಿ, ಮೊದಲನೆಯದ್ದು ಮಾದಪ್ಪನ ಬೆಟ್ಟವಾದರೆ ಎರಡನೇದ್ದು ಮಹದೇಶ್ವರ ಕ್ಷೇತ್ರದ ಸಂತೇಮರನಹಳ್ಳಿಯ ಮಹದೇಶ್ವರ ದೇವಾಲಯವಾಗಿದ್ದು, ಭೀಮನ ಅಮಾವಾಸ್ಯೆಯ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷ ಪೂಜೆ, ಅನ್ನಸಂತರ್ಪಣೆ ಕಾರ್ಯಕ್ರಮ ನಡೆಯುತ್ತಿದೆ ಎಂದರು. ಇಷ್ಟಾರ್ಥ ಈಡೇರಿಸಲು ಮಹದೇಶ್ವರ ವಿಶ್ವ ರೈತ ಸಂಘದ ಸದಸ್ಯರು, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಪಾರಂಪರಿಕ ನಾಟಿ ವೈದ್ಯ ಎಚ್.ಸಿ. ಮಹೇಶ್ ಕುಮಾರ್ ಮಾತನಾಡಿ, ಇಡೀ ರಾಜ್ಯದಲ್ಲಿ ಎರಡನೇ ಮಹದೇಶ್ವರ ಸಂತೇಮರನಹಳ್ಳಿ ಮಹದೇಶ್ವರ ಭಕ್ತರ ಇಷ್ಟಾರ್ಥ ಈಡೇರಿಸುವ ಭಗವಂತ, ಸಂತಾನ ಭಾಗ್ಯ, ವಧುವಿಗೆ ವರ ಕರುಣಿಸೋ ಜೊತೆಗೆ ಹಲವಾರು ಸಂಕಷ್ಟ ನಿವಾರಿಸುವ ಮಹದೇಶ್ವರ ಎಂದರೆ ಅದು ಸಂತೇಮರನಹಳ್ಳಿ ಮಹದೇಶ್ವರರು. ಇಲ್ಲಿ ಪ್ರಸಾದ ಸ್ವೀಕರಿಸಿ ಹೋದರೆ ಭಾಗ್ಯ ಸಿಗುವುದು ಖಚಿತ. ಹಾಗಾಗಿ ಈ ದೇವಾಲಯಕ್ಕೆ ಭಕ್ತರ ಸಂಖ್ಯೆ ಜಾಸ್ತಿ ಆಗುತ್ತಿದೆ ಎಂದರು. ವರದಿ ಹೊಮ್ಮ ನಂಜುಂಡ ನಾಯಕ್, ಪ್ರಜಾಪವರ್ ಟಿವಿ, ಚಾಮರಾಜ. ಓಂ ಶ್ರೀ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಮಲೆ ಮಹದೇಶ್ವರಾಮಿ ದೇವಸ್ಥಾನ, ಚಾಮರಾಜನಗರ ತಾಲೂಕು, ಸಂತೇಮರನಹಳ್ಳಿ. ಈ ಮಲೆ ಮಹದೇಶ್ವರಾಮಿ ದೇವಸ್ಥಾನದಲ್ಲಿ ಭೀಮನ ಅಮಾವಾಸ್ಯೆಯ ದಿವಸ ಹಾಗೂ ಇಂದಿನ ದಿವಸ ವಿಶೇಷವಾಗಿ ಅನ್ನ ಸಂತರ್ಪಣೆಯನ್ನು ಮಾಡಿರ್ತಕ್ಕಂಥದ್ದು ತುಂಬಾ ವರ್ಷಗಳಿಂದಲೂ ನಡೆದು ಬಂದಿದೆ. ನಮ್ಮ ಈ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸುತ್ತಮುತ್ತಲ ಹಳ್ಳಿಗಳು ಮತ್ತು ಎಲ್ಲಾ ಗ್ರಾಮದ ಮುಖಂಡರುಗಳು ಹಾಗೂ ಎಲ್ಲಾ ಗ್ರಾಮಸ್ಥರುಗಳು ಇದರಲ್ಲಿ ಭಾಗವಹಿಸಿ, ಅದರಲ್ಲೂ ಯುವಕರು ಕೂಡ ಈ ನಮ್ಮ ಕಾರ್ಯಕ್ರಮದಲ್ಲಿ ಸಂತೇಮರನಹಳ್ಳಿ ಶ್ರೀ ಮಲೆ ಮಹದೇವ ಸ್ವಾಮಿ ದೇವಸ್ಥಾನ ಅಂದರೆ ಸುತ್ತಮುತ್ತಲ ಹಳ್ಳಿಗಳಲ್ಲೂ ಪ್ರಸಿದ್ಧವಾಗಿ ಬಂದಿದೆ. ಸುಮಾರು ತಲೆಮಾರುಗಳಿಂದ ನಾವು ಆರಾಧ್ಯ ಜನಾಂಗದಲ್ಲಿ ಪೂಜೆ ಮಾಡಿಕೊಂಡು ಬಂದಿದ್ದೇವೆ. ಹಾಗೂ ಇದರ ವಿಶೇಷತೆ ಏನು ಅಂದರೆ, ಇಂದಿನಿಂದಲೂ ಕೂಡ ನಡೆದು ಬಂದಿರತಕ್ಕಂಥ ಶ್ರೀ ಭೀಮನ ಅಮಾವಾಸ್ಯೆ ಹಾಗೂ ಎಲ್ಲ ಅಮಾವಾಸ್ಯೆಗಳಲ್ಲೂ ಪುನಃ ಅನ್ನಸಂತರಣೆ ನಡೀತದೆ. ಹಾಗೂ ಭೀಮನ ಅಮಾವಾಸ್ಯೆಗೆ ತುಂಬಾ ವಿಶೇಷವಾಗಿಯೇ ನಡೆಯುತ್ತದೆ. ಶ್ರೀ ಮಲೆ ಮಹದೇವ ಸ್ವಾಮಿ ದಿವಸ ಬೆಳಿಗ್ಗೆ ಮಾರ್ನಿಂಗ್ ಅಂದರೆ ಬೆಳಗಿನ ಜಾವ 3 ಅಥವಾ 3:30 ಗಂಟೆಯಿಂದ ಅಭಿಷೇಕ, ರುದ್ರಾಭಿಷೇಕ, ಅಷ್ಟೋತ್ತರ, ಶತನಾಮಾವಳಿಗಳು ಎಲ್ಲ ಭಕ್ತಾದಿಗಳಿಂದ ನೆರವೇರಿಸಿ ಹಾಗೂ ಈ ದೇವಸ್ಥಾನದ ಟ್ರಸ್ಟಿ ಹಾಗೂ ಎಲ್ಲರೂ ಸೇರಿ ಭಾಗವಹಿಸಿ, ಎಲ್ಲಾ ಗ್ರಾಮಸ್ಥರುಗಳು ಸೇರಿ ಹಾಗೂ ಈ ಅನ್ನದಾಸೋಹಕ್ಕೂ ಸುಧಾ ಎಲ್ಲಾ ಗ್ರಾಮಸ್ಥರು ಸೇರಿ ಒಂದು ವಿಜೃಂಭಣೆಯಿಂದ ಭಕ್ತಾದಿಗಳಿಗೆ ಎಲ್ಲಾ ರೀತಿಯ ಅನ್ನಸಂತರಣೆಯನ್ನು ಮಾಡಿ ಅನುಕೂಲತೆಯನ್ನು ಮಾಡಿ ಆ ಸ್ವಾಮಿಯ ಅನುಗ್ರಹ ಹಾಗೂ ಎಲ್ಲರಿಗೂ ಅನುಗ್ರಹ ಸಿಗಲಿ ಹಾಗೂ ಅಂತೇಳಿ ಶ್ರೀ ಮಲೆ ಮಹದೇವ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಸರ್, ಇಂದಿನ ಅಲಂಕಾರ ಏನ್ ಮಾಡಿದ್ರಿ? ಯಾವ ರೀತಿ ಪೂಜಾ ಕಾರ್ಯ ನಡೆಯುತ್ತೆ ಬೆಳಿಗ್ಗೆಯಿಂದ? ಅಂದ್ರೆ ಇಂದಿನ ದಿವಸ ಸರ್, ಇವತ್ತು ಬೆಳಿಗ್ಗೆ ಅಂದ್ರೆ ನೆನೆ ಸಾಯಂಕಾಲ ಎಲ್ಲ ದೇವರಿಗೆ ಅಲಂಕಾರ ಇಲ್ಲ ಅಂದ್ರೂ ಕೂಡ ಮಾಮೂಲಿ ವಿಶೇಷವಾದ ಪೂಜೆಯನ್ನ ಮಾಡಿ ಲಿಂಗಕ್ಕೆ ಮಾಮೂಲಿ ಕೊಳಗನ್ನು ತರಿಸಿರ್ತೇವೆ. ನಂತರ ಅದಾದ ಮೇಲೆ ಸಂಜೆ ಈ ಹೂವಿನ ಒಂದು ಅಲಂಕಾರ ಮತ್ತು ಎಲ್ಲ ಆದ್ಮೇಲೆ ಪುನಃ ಬೆಳಿಗ್ಗೆ ಅಂದ್ರೆ ಬುಧವಾರಕ್ಕೆ ಸೇರ್ಕೊಂಡಂಗೆ ಪುನಃ ಬೆಳಗಿನ ಜಾವ 3-3:30 ಗಂಟೆಯಲ್ಲಿ ದೇವರಿಗೆ ಮಾಮೂಲಿ ಒಡೆದು ಮೂಡಿರತಕ್ಕಂಥ ಈ ಸ್ವಾಮಿಗೆ ಅಭಿಷೇಕ ಮಾಡ್ತೇವೆ. ಅಭಿಷೇಕ ಮಾಡಿ ಕ್ಷೀರಾಭಿಷೇಕ, ರುದ್ರಾಭಿಷೇಕ ಮತ್ತು ಶಿವಾಷ್ಟೋತ್ರಗಳನ್ನು ಮಾಡಿ ಆ ಸ್ವಾಮಿಗೆ ಮಂತ್ರ ಎಲ್ಲ ಪೂಜೆಗಳನ್ನು ಮಾಡಿ ಮಂಗಳಾರತಿ ಮಾಡಿ ಅಭಿಷೇಕ ಮಾಡಿ ಆ ಸ್ವಾಮಿಯನ್ನು ಪುನಃ ನಾವು ಪ್ರವಾಳವನ್ನು ಧರಿಸಿ ಅದಕ್ಕೂ ಅಲಂಕಾರ ಮಾಡಿ ಶಿವನ ಅಷ್ಟೋತ್ರವನ್ನು ಮಾಡಿ ಎಲ್ಲರಿಗೂ ಮಹಾಮಂಗಳಾರತಿಯನ್ನ ಮಾಡಿಕೊಡ್ತೀವಿ. ಸರ್, ಇಲ್ಲಿ ಮಾದಪ್ಪನ ಬೆಟ್ಟಕ್ಕೂ ಇಲ್ಲಿಗೂ ಸಂಬಂಧ ಏನು ಸರ್? ಹಿಂದಿನಿಂದಲೂ ಕೂಡ ನಮ್ಮ ಹಿರಿಯರು ಹೇಳ್ತಿದ್ರು, ಮಹದೇಶ್ವರನ ಬೆಟ್ಟದಲ್ಲಿರತಕ್ಕಂಥ ಆ ಬಸವನಿಗೂ ನಮ್ಮ ಈ ಸಂತೇಮರನಹಳ್ಳಿಯಲ್ಲಿ ಇರತಕ್ಕಂಥ ಬಸವನಿಗೂ ಅಂದ್ರೆ ದಕ್ಷಿಣಕ್ಕೆ ಮುಖವಾಗಿ ಪಶ್ಚಿಮಮುಖವಾಗಿ ಮಾಡ್ತಿರ್ತಕ್ಕಂಥ ಈ ಬಸವನ ಒಂದು ಇದಕ್ಕೆ ಅಂದ್ರೆ ಪೂರ್ವದಿಂದ ಇರತಕ್ಕಂಥ ಮಲೆ ಮಹದೇವ ಸ್ವಾಮಿ ಬೆಟ್ಟದ ಬಸವೇಶ್ವರನ್ನ ನೋಡ್ತಕ್ಕಂಥ ಒಂದು ಪ್ರತೀತಿ ಇತ್ತು. ಹಾಗೂ ಇಲ್ಲಿ ಒಡೆದುಮೂಡಿರ್ತಕ್ಕಂಥ ಲಿಂಗಕ್ಕೂ ಕೂಡ ಬಹಳ ಪ್ರತೀತಿ ಇತ್ತು ಅಂತೇಳಿ ಒಂದು ಹಿಂದಿನಿಂದ ನಮ್ಮ ನಡ್ಕೊಂಡ್ ಬಂದಿರ್ತಕ್ಕಂಥ. ಸರ್, ಮಕ್ಕಳ ಬಗ್ಗೆ ಕರೆಸುವ ಮಹದೇಶ್ವರ ಅಂತಾರೆ, ಅದಕ್ಕೆ ಹೆಂಗೆ ಸರ್? ಸರ್, ಇದು ಅಂದ್ರೆ ಅವರು ಬಂದಾಗ ಏನೋ ಒಂದು ಪಿಂಡ್ ಪ್ರಸಾದ ಅಥವಾ ಏನೋ ಒಂದು ಅವ್ರ ಮನಸ್ಸಲ್ಲಿ ಇರತಕ್ಕಂಥ ಬಂದು ಕೇಳ್ಕೋದು. ಅಂದ್ರೆ ನಮ್ಮ ಹಿರಿಯರಿದ್ದಾಗಲೂ ಕೂಡ ಬಂದು ಅಂದ್ರೆ ಇಷ್ಟೊಂದು ಜನ ಸೇರ್ತಿರ್ಲಿಲ್ಲ, ಒಂದು ಕಾಡಿದ್ದಂಗಿತ್ತು. ಆವಾಗ ಬಂದು ಎಲ್ಲ ಕೇಳೋರು. ಬಂದು ಕೇಳಿದ್ರೆ ಆ ಸ್ವಾಮಿ ತಲೆ ಮೇಲೆ ಒಂದು ಪ್ರಸಾದವನ್ನ ಇಟ್ಟು, ಹೂನ ಇಟ್ಟು, ಬಿಲ್ಪತ್ರೆ ಇಟ್ಟು ಅವ್ರ ಭಕ್ತಿಯಿಂದ 10 ನಿಮಿಷ 1/4 ಗಂಟೆ ಪ್ರಾರ್ಥನೆ ಮಾಡ್ಕೊಂಡ್ರೆ ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥ ಒಂದು ಪ್ರಾರ್ಥನೆ ಏನಿದೆ ಅದು ಸುಮಾರು ನೆರವೇರತಕ್ಕಂಥದ್ದು ಬೇಕಾದಷ್ಟು. ಅಂದ್ರೆ ಭಕ್ತರ ಇಷ್ಟ ಈರಿಸುವ ಏನು ಮಹದೇಶ್ವರ ಸಂತೇಮರನಹಳ್ಳಿ ಮಹದೇಶ್ವರ ದೇವಸ್ಥಾನದಲ್ಲಿ ಭೀಮನವಾಸಿಗೆ ವಿಶೇಷ ಪೂಜೆ, ವಿಶೇಷ ಅಲಂಕಾರ ಎಲ್ಲವನ್ನು ಮಾಡ್ತಾರೆ. ಸುಮಾರು ಲಕ್ಷಾಂತರ ಜನ ರಾತ್ರಿನೂ ಕೂಡ ಊಟ ಮಾಡಿದ್ದಾರೆ. ಒಂದು 20,000ಕ್ಕೂ ಹೆಚ್ಚು ಜನ
ತಿಂಡಿ ಮಾಡಿ ಕೊಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆನೂ ಕೂಡ ಪ್ರಸಾದ ಶುರುವಾದ 10 ಗಂಟೆಯಿಂದ ಶುರುವಾಗಿ ಇನ್ನೂ ಮುಗಿದಿಲ್ಲ. ಕನಿಷ್ಠ ಈಗ ಒಂದು 50,000 ಜನ ಮೇಲೆ ಈಗಲೇ ಊಟ ಮಾಡಿದ್ದಾರೆ. ಎಲ್ಲ ಥರ ವಿಶೇಷ ಅಡಿಗೆ ಮಾಡಿ ಎಲ್ಲ ಭಕ್ತಾದಿಗಳು, ರೈತರುಗಳು ಅವರವರು ಶ್ರಮ ಪಟ್ಟು ಬೆಳೆದಂಥ ಬೆಳೆಗಳನ್ನ, ಧಾನ್ಯಗಳನ್ನ ಎಲ್ಲವನ್ನು ಈ ಈವರ ಒಂದು ಮಹದೇಶ್ವರ ಸ್ವಾಮಿಗೆ ತಂದು ಅವರು ಸಲ್ಲಿಸ್ತಾರೆ. ಪ್ರತಿ ಬಾರಿನೂ ಬೆಳೀತಾರೆ. ಬೆಳೆದದನ್ನ ತಂದು ಮೊದಲು ಎತ್ತಿಟ್ಬಿಟ್ಟು ಭಗವಂತನ ಕೊಡ್ತಾರೆ. ಅವ್ರಿಗೆ ವಿಶೇಷವಾಗಿ ಅನುಕೂಲವಾಗುತ್ತಾ ಅಂತ ಅವರ ಒಂದು ನಂಬಿಕೆ ಇದೆ. ನಮಗೂ ಅದೇ ತರ ನಂಬಿಕೆ ಇದೆ. ಮತ್ತು ಅದಲ್ಲದೆ ಇಲ್ಲಿ ಸ್ಟೂಡೆಂಟ್ಗಳು ಇರ್ಬೋದು, ವಿದ್ಯಾರ್ಥಿಗಳು ಮತ್ತು ಮದುವೆ ಆಗದಿರೋರು ಸಹ ಬಂದು ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತಾ ಅಂತ ಕಾಲದಿಂದ ಹೇಳ್ತಾ ಇದೆ. ಯಾಕಂದ್ರೆ ಈ ದೃಷ್ಟಿನೂ ಕೂಡ ಆಲಮೋಡಿ ಬಸಪ್ಪ ಮತ್ತು ನಮ್ಮ ಸಂತೇಮಳ್ಳಿ ಬಸಪ್ಪ 2 ದೃಷ್ಟಿ ಒಂದೇ ಇರುತ್ತದೆ. ಆದ್ರಿಂದ ಅಲ್ಲಿ ಅದು ಪಶ್ಚಿಮಕ್ಕೆ ಇದಾಗಿದ್ರೆ ಪೂರ್ವಕ್ಕೆ ಇದಿದೆ. ಆದ್ರಿಂದ ಇದಕ್ಕೂ ಅದಕ್ಕೂ ಒಂದು ವೈಭವ ಸಂಬಂಧ ಇದೆ. ಆದ್ರಿಂದ ಇಲ್ಲಿ ಪೂಜೆ ಮಾಡಿಸಿದ್ರೆ ಬಹಳ ಅನುಕೂಲವಾಗ್ತದೆ ಅಂತ ಒಂದು ಶತಮಾನಗಳಿಂದ ನಡ್ಕೊಂಬತ್ತಾ ಇತ್ತು. ಇತ್ತೀಚೆಗೆ ಒಂದು 25-30 ವರ್ಷದಿಂದ ಅದ್ದೂರಿಯಾಗಿ ಸಂತೇಮಳ್ಳಿ ಭಕ್ತ ವೃಂದದವರು ಮತ್ತು ಸುತ್ತಮುತ್ತ ಹಳ್ಳಿಯವರೆಲ್ಲ ಸೇರ್ಕೊಂಡು ಅದ್ದೂರಿಯಾಗಿ ಪ್ರತಿ ತಿಂಗಳು ಕೂಡ ಅಮಾವಾಸ್ಯೆ ದಿವಸ ಪ್ರತಿದಿನ ಪೂಜೆ ನಡೆತ್ತದೆ. ಅದು ಅಮಾವಾಸ್ಯೆಯಲ್ಲಿ ವಿಶೇಷ ನಡೆತ್ತದೆ. ಆದರೂ ಕೂಡ ಭೀಮನ ಅಮಾವಾಸ್ಯೆಯಲ್ಲಿ ಹೇಳಕ್ಕಾಗಬಾರದು, ಆ ರೀತಿ ಅಷ್ಟು ಅದ್ದೂರಿಯಾಗಿ ನಡೀತದೆ. ಮಹದೇಶ್ವರನ ಅನುಗ್ರಹದಿಂದ ಅದೆಲ್ಲ ಆಗುತ್ತೆ. ನೀವೇನ್ ಬೇಕು ಕೇಳಿದ್ರು ಕೂಡ ಸಕಲ ಭಾಗ್ಯ, ಸಕಲ ವಿದ್ಯೆ, ಬುದ್ಧಿ, ಕೆಲಸ ಎಲ್ಲ ಅಂತ ಕೊಡುವಂತ ಮಹದೇಶ್ವರ ಇಲ್ಲಿ ನೆಲೆಸಿದ್ದಾರೆ ಅಂತ ಇಲ್ಲಿ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ಕೂಡ ಎಲ್ಲ ಪ್ರತಿಯೊಬ್ಬರು ನಂಬಿದ್ದಾರೆ. ಇಲ್ಲಿಗೆ ಹೊರಗಡೆಯಿಂದ ಬರದೆ, ಹೊರದೇಶದಿಂದ ಬಂದವ್ರೆ, ಎಲ್ಲ ಬಹಳ ರಾಜ್ಯಾದ್ಯಂತ ಬಂದರೆ, ಹೊರ ರಾಜ್ಯಗಳು ಬಂದರೆ, ಹೊರದೇಶದಲ್ಲೂ ಕೂಡ ಇಲ್ಲಿಂದ ಓದೋಗಿರೋರೆಲ್ಲ ಆಗಿದ್ದಾರೆ. ಅವರು ಕೂಡ ಬಂದು ಇಲ್ಲಿ ಮಾದಪ್ಪನ ಶರಣಾಗಿ ತಮ್ಮ ಪ್ರಾರ್ಥನೆಗಳನ್ನು ಕೇಳ್ಕೊತಾರೆ. ಆದ್ರಿಂದ ಹೆಚ್ಚು ಜನ ಇದನ್ನ ಪಡ್ಕೊಂಡು ಅವರ ಭಾಗ್ಯವನ್ನು ಪಡ್ಕೊಳ್ಳಿ ಅಂತ ಈ ಮೂಲಕ ಗೋಡಿಪುರ ಮಹೇಶ್ ಕುಮಾರ್, ಕರ್ನಾಟಕ ರಾಜ್ಯ ಸಂಘ ಆಗೋದಿಸುತ್ತೇನೆ. ಮಂಗಳಂ ಓಂ ನಮಃ ಶಿವಾಯ ಮಂಗಳಂ ಮಂಗಳಂ ನಕಾರ ಮಂಗಳಂ ನಾರಬಿಂದು ಕಳಾತೀತ ದಿವ್ಯ ಮಂಗಳಂ ಮಂಗಳಂ ಮಕಾರ ಮಂಗಳಂ ಮಹಾದೇವತಾನೆ ಆದ ದಿವ್ಯ ಮಂಗಳಂ ಓಂ ಮಂಗಳಂ ಓಂಕಾರ ಮಂಗಳಂ ಬುದ್ಧ ಬುದ್ಧಿ ಸಾಕ್ಷಿ ರೂಪ ದಿವ್ಯ ಮಂಗಳಂ ಓಂ ಮಂಗಳಂ ಓಂಕಾರ ಮಂಗಳಂ ಓಂ ನಮಃ ಶಿವಾಯ ಮಂಗಳಂ ಓಂ ನಮಃ ಶಿವಾಯ